ಉಗ್ರರ ದಾಳಿ ಬಳಿಕ ಮತ್ತೊಂದು ಬೆಚ್ಚಿ ಬೀಳಿಸುವ ಮಾಹಿತಿಯನ್ನ ಈಗ ನಿಮ್ಮ ಮುಂದಿಡ್ತೀವಿ. ಭಾರತದಲ್ಲೇ ಇದ್ಕೊಂಡು ಭಾರತದ ವಿರುದ್ಧ ದೇಶದ್ರೋಹಿ ಕೃತ್ಯ ಮಾಡುವ ಪಾಪಿಗಳ ಸುದ್ದಿ ಇದು. ಪಾಕಿಸ್ತಾನದ ಪರ ಐನಾತಿ ಜ್ಯೋತಿ ಮಲ್ಹೋತ್ರಾ ಅನ್ನೋ ಒಬ್ಳು ಯೂಟ್ಯೂಬರ್ ಬೇಹುಗಾರಿಕೆ ನಡೆಸ್ತಾ ಇದ್ಲು. ಪಾಕಿಸ್ತಾನದ ಪರ ನೇಪಾಳ ಭೇಟಿ ಸಮಯದಲ್ಲಿ ಐಎಸ್ಐಗೆ ಮಾಹಿತಿಯನ್ನ ಆಕೆ ಹಂಚಿದಾಳೆ ಅನ್ನುವ ಆರೋಪ ಕೇಳಿಬಂದಿದೆ. ಪಾಕಿಸ್ತಾನ ಗುಪ್ತಚರ ಸಂಸ್ಥೆ ಐಎಸ್ಐ ಜೊತೆಗೆ ಈಕೆಗೆ ಲಿಂಕ್ ಇತ್ತಂತೆ. ಪಾಕ್ ಐಎಸ್ಐಗೆ ರಹಸ್ಯ ಮಾಹಿತಿಗಳನ್ನ ಈ ಜ್ಯೋತಿ ಮಲ್ಹೋತ್ರಾ ಅನ್ನೋ ಯೂಟ್ಯೂಬರ್ ಕೊಡ್ತಾ ಇದ್ಲಂತೆ. ಸದ್ಯಕ್ಕೀಗ ಅಂಧರಾಗಿದ್ದಾಳೆ, ಮನೆಹಾಳಿ, ಬಾಯಿ ಬಿಟ್ಟಿದ್ದಾಳೆ ಸ್ಫೋಟಕ ಸತ್ಯಗಳನ್ನ. ಹರಿಯಾಣ ಮೂಲದವಳು, ಯೂಟ್ಯೂಬರ್, ಬೇಸಿಕಲಿ ವ್ಲಾಗ್ ಮಾಡ್ತಾಳೆ. ಜ್ಯೋತಿ ಮಲ್ಹೋತ್ರಾ ಅಂತ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ಪರಿಸ್ಥಿತಿಗಳನ್ನು ತಿಳಿಸೋ ಪ್ರಯತ್ನ ಮಾಡ್ತಾಳೆ. ಅಂಥ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನಕ್ಕೆ ಸಹಕಾರಿಯಾಗೋ ರೀತಿಯಲ್ಲಿ ಅವ್ರಿಗೆ ಬೇಕಾದಂಥ ಮಾಹಿತಿಗಳನ್ನು ಭಾರತದಿಂದ ಕದ್ದು ಕೊಡ್ತಾ ಇದ್ಲು. ಪಾಕಿಸ್ತಾನಕ್ಕೆ, ಪಾಕಿಸ್ತಾನದ ಐಎಸ್ಐಗೆ ತನ್ನ ಸಪೋರ್ಟನ್ನು ಕೊಡ್ತಾ ಇದ್ಲು. ಆದರೆ ಯೂಟ್ಯೂಬ್ನಲ್ಲಿ ಮಾತ್ರ ತಾನು ಭಾರತೀಯ, ತಾನು ಹಿಂದೂ, ತಾನು ಅದು ಇದು ಅಂದ್ಕೊಂಡು ಪೋಸ್ಟ್ ಕೊಡ್ತಾ ಇದ್ಲು. 2023ರಲ್ಲಿ ಈಕೆ ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಾಗ 2 ವರ್ಷದ ಹಿಂದೆ ಹೋಗಿ ಮರಿಯಂ ನವಾಜ್ ಅವರನ್ನ ಭೇಟಿ ಮಾಡಿದ್ರು. ಯಾರೀ ಮರಿಯಂ ನವಾಜ್? ನವಾಜ್ ಶರೀಫ್ ಅವರ ಮಗಳು, ಸದ್ಯ ಪಾಕಿಸ್ತಾನದ ಮಾಜಿ ಪ್ರಧಾನಿಯ ಮಗಳು ಮತ್ತು ಹಾಲಿ ಮುಖ್ಯಮಂತ್ರಿ ಕೂಡ. ಪಂಜಾಬ್ ಪ್ರಾಂತ್ಯ ಅಂತ ನಾವು ಕರಿತೀವಲ್ಲ, ಪಾಕಿಸ್ತಾನದ ಪಂಜಾಬ್, ಅಲ್ಲಿನ ಮುಖ್ಯಮಂತ್ರಿ ಆಗಿರುವ ಮರಿಯಂ ನವಾಜ್ ಅವರನ್ನ ಇವರು ಭೇಟಿ ಮಾಡಿ ಬರ್ತಾರೆ. ಅತ್ಯಂತ ಪ್ರಭಾವಿ ಆಕೆ ಮರಿಯಂ ನವಾಜ್. ಅವ್ರ ಜೊತೆಗೆ ಜ್ಯೋತಿ ಭೇಟಿ ಆಗುತ್ತೆ ಅಂತಂದ್ರೆ ಇವಳೇನು ನಾರ್ಮಲ್ ಯೂಟ್ಯೂಬರ್ ಅಂತ ಅನಿಸುತ್ತಾ? ಕಾಮನ್ ಯೂಟ್ಯೂಬರ್ ಒಬ್ಬಳು ಪಾಕಿಸ್ತಾನದ ಮಾಜಿ ಪ್ರಧಾನಿಯೊಬ್ಬರ ಮಗಳು ಮತ್ತು ಹಾಲಿ ಮುಖ್ಯಮಂತ್ರಿಯೊಬ್ಬರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾರೆ. ಆ್ಯಂಡ್ ಅವ್ರಿಗೆ ಬಹಳ ಸುಲಭವಾಗಿ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಬಹಳ ಸುಲಭವಾಗಿ ಅವ್ರು ಹೋಗಿ ಮಾತಾಡ್ಕೊಂಡು ಬರ್ತಾರೆ ಅಂತಂದರೆ ಅನುಮಾನ ಅಲ್ಲೇ ಹುಟ್ಕೊಳ್ಳಲ್ವಾ? ಒಬ್ಬ ನಾರ್ಮಲ್ ಯೂಟ್ಯೂಬರ್ನ ಪಾಕಿಸ್ತಾನದ ಮಾಜಿ ಪ್ರಧಾನಿಯ ಮಗಳು ಯಾಕೆ ಭೇಟಿ ಮಾಡ್ತಾಳೆ? ಅಥವಾ ಅವರಿಬ್ಬರ ನಡುವೆ ಭೇಟಿ ಮಾಡಿ ಚರ್ಚೆ ಮಾಡುವಂಥದ್ದು ಏನಿದೆ? ಅಂದರೆ ಭಾರತೀಯರು ಯಾರೇ ಈಗ ನಾಳೆ ನಾನು ಪಾಕಿಸ್ತಾನಕ್ಕೆ ಹೋಗಿ ಅವರು ಮರಿಯಂ ಅವ್ರನ್ನ ಮಾತಾಡಿಸ್ಬೇಕು ಅಂತಂದ್ರೆ ನಮಗೆ ಬಿಟ್ಬಿಡ್ತಾರಾ? ಈಕೆ ಅಲ್ಲಿ ಹೋಗಿ ಅವ್ರಿಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದಿದ್ರಿಂದಲೇ ಮರಿಯಂ ಈಕೆಯನ್ನು ಕರೆಸ್ಕೊಂಡಿದ್ದಾಳೆ. ಇದೆಲ್ಲ ವಿಚಾರವನ್ನು ಜ್ಯೋತಿನೇ ಹೇಳ್ತಾ ಇರೋದು. ಪಹಲ್ಗಾಮ್ ಸೇರಿದಂತೆ ಕಾಶ್ಮೀರದ ಹಲವು ಕಡೆ ಈ ಜ್ಯೋತಿ ಪ್ರವಾಸ ಮಾಡಿದ್ಲು. 2023ರ ನವೆಂಬರ್ನಲ್ಲಿ ಪಾಕಿಸ್ತಾನದ ಪ್ರವಾಸ ಕೂಡ ಈಕೆ ಕೈಗೊಂಡಿದ್ಲು. 2024ರ ಫೆಬ್ರವರಿಯಲ್ಲಿ ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ಲು ಮಲ್ಹೋತ್ರಾ, ಜ್ಯೋತಿ ಮಲ್ಹೋತ್ರಾ. 2024ಕ್ಕೆ ಮತ್ತೆ ಪಾಕಿಸ್ತಾನಕ್ಕೆ ಹೋಗ್ತಾಳೆ. ಮತ್ತೆ ಪಾಕಿಸ್ತಾನಕ್ಕೆ ಹೋಗಿ ಅದೇ 2024ರ ಡಿಸೆಂಬರ್ನಲ್ಲಿ ಪಹಲ್ಗಾಮ್ಗೂ ಕೂಡ ಜ್ಯೋತಿ ಪ್ರವಾಸವನ್ನು ಕೈಗೊಂಡಿರ್ತಾಳೆ. 2025ರ ಮಾರ್ಚ್ನಲ್ಲಿ ಮತ್ತೆ ಪಾಕಿಸ್ತಾನ ಹೈಕಮಿಷನರ್ ಕಚೇರಿಗೆ ಭೇಟಿ ಕೊಡ್ತಾಳೆ ಜ್ಯೋತಿ ಮಲ್ಹೋತ್ರಾ. ಹಾಗಾದ್ರೆ ಈಕೆ ಏನು ಮಾಡಿದ್ದು? ಬೇಹುಗಾರಿಕೆ ಅನ್ನೋದಕ್ಕಿಂತ ಈಕೆ ಅಲ್ಲಿಗೆ ಇಲ್ಲಿಗೆ ಬಂದು ಎಲ್ಲಿ ಸುಟೇಬಲ್ ಪ್ಲೇಸ್ ಅಟ್ಯಾಕ್ ಮಾಡೋದಕ್ಕೆ ಎಲ್ಲಿ ಸರಿಯಾದ ಜಾಗ ಅಂತ ಏನಾದರೂ ಮಾಹಿತಿ ಕೊಡ್ತಾ ಇದ್ಲ? ಅವಳ ಟ್ರಾವೆಲ್ ಹಿಸ್ಟ್ರಿ, ಟೈಮ್ ಲೈನ್ ನೋಡಿದ್ರೆ ಹಾಗೆ ಅನಿಸುತ್ತೆ. 2023ಕ್ಕೆ ಒಂದ್ಸಲ ಪಾಕಿಸ್ತಾನಕ್ಕೆ ಹೋಗ್ತಾಳೆ, ವಾಪಸ್ ಬರ್ತಾಳೆ, ಕಾಶ್ಮೀರಕ್ಕೆ ಹೋಗ್ತಾಳೆ, ಕಾಶ್ಮೀರದಲ್ಲಿ ಒಂದು ರೌಂಡ್ ಹಾಕಿ ಆಮೇಲೆ ವಾಪಸ್ ಮತ್ತೆ ಪಾಕಿಸ್ತಾನಕ್ಕೆ ಹೋಗ್ತಾಳೆ. ಕಾಶ್ಮೀರದ ಬಗ್ಗೆ ಏನೋ ಮಾಹಿತಿ ಕೊಟ್ಟಲೇನೋ ಗೊತ್ತಿಲ್ಲ. ಮತ್ತಲ್ಲಿಂದ ವಾಪಸ್ ಬರ್ತಾಳೆ, ಸೀದಾ ಪಹಲ್ಗಾಮ್ಗೆ ಹೋಗ್ತಾಳೆ. ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಪಹಲ್ಗಾಮ್ನಲ್ಲಿ ಓಡಾಡ್ತಾಳೆ. ಈ ವರ್ಷದ ಮಾರ್ಚ್ನಲ್ಲಿ ಮತ್ತೆ ವಾಪಸ್ ಹೋಗ್ತಾಳೆ. ಅಲ್ಲಿ ಹೋಗಿ ಬಂದು ವಾಪಸ್ ಒಂದೇ ತಿಂಗಳಲ್ಲಿ ದಾಳಿ ಆಗುತ್ತೆ. ನೋಡಿ, ಪಹಲ್ಗಾಮ್ಗೆ ಹೋಗಿರೋ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಪಹಲ್ಗಾಮ್ಗೆ ಹೋಗಿ ಈಕೆ ವ್ಲಾಗೂ ಮಾಡಿದ್ಲು, ಅಲ್ಲೊಂದಿಷ್ಟು ಫೋಟೋ ತಗೊಂಡು ಕೂಡ ಅದನ್ನು ಅಪ್ಲೋಡ್ ಮಾಡಿದ್ಲು. ಭಾರತೀಯಳಾಗಿ ಪಹಲ್ಗಾಮ್ಗೆ ಹೋಗಿದ್ದೇನು ನಮ್ದೇನು ಪ್ರಶ್ನೆ ಅಲ್ಲ. ಪಹಲ್ಗಾಮ್ಗೆ ಇವಳು ಹೋಗಿ ಮತ್ತು ಪಾಕಿಸ್ತಾನಕ್ಕೆ ಹೋಗಿ ಒಂದೂವರೆ ತಿಂಗಳಲ್ಲಿ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗುತ್ತೆ. ಈಕೆ ಪಾಕಿಸ್ತಾನಕ್ಕೆ ಒಳ್ಳೆ ತವರು ಮನೆ ಅನ್ನೋ ಥರದಲ್ಲಿ ವರ್ಷಕ್ಕೆ 2 ಸಲ ಹೋಗಿ ಬರ್ತಾಳೆ. ಹೈ ಕಮಿಷನ್ನೇ ಹೋಗಿ ಮೀಟ್ ಆಗಿ ಬರ್ತಾಳೆ. ಪಾಕಿಸ್ತಾನದ ಮಾಜಿ ಪ್ರಧಾನಿಯವರ ಮಗಳು, ಹಾಲಿ ಮುಖ್ಯಮಂತ್ರಿನ ಹೋಗಿ ಭೇಟಿಯಾಗಿ ಬರ್ತಾಳೆ ಅಂತಂದರೆ ಈಕೆ ಎಂಥ ಮಟ್ಟದ ಬೇಹುಗಾರಿಕೆಯನ್ನು ನಡೆಸ್ತಾ ಇದ್ಲು ಅನ್ನೋದು ನಿಮ್ಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಂತೋಷ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಈಕೆ ಪಾಕಿಸ್ತಾನಕ್ಕೆ ತವರು ಮನೆಗೆ ಹೋದಂಗೆ ಹೋಗಿ ಬರ್ತಾಳೆ. ಈಕೆ ಹೋಗಿ ಬಂದು ಪಹಲ್ಗಾಮ್ಗೆ ಹೋಗಿ ಮತ್ತೆ ಪಾಕಿಸ್ತಾನಕ್ಕೆ ಹೋಗಿ ಮತ್ತೆ ಭಾರತಕ್ಕೆ ಬಂದು 1 ತಿಂಗಳಲ್ಲೇ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆಗುತ್ತೆ ಅಂತಂದಾಗ ನಾವು ಡಾಟ್ಸ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದರೆ ಎಲ್ಲ ಒಂದು ಕಡೆ ಈ ದಾಳಿಗೆ ಪ್ರಮುಖ ಕಾರಣ ಈಕೆ ಅಂತ ಕಾಣುತ್ತಲ್ಲ. ಏನು ಈಕೆಯ ಹಿಸ್ಟ್ರಿ, ಏನು ಈಕೆಯ ಮೇಲಿರುವ ಆರೋಪಗಳು? ಸಂತೋಷ್. ಖಂಡಿತ ಪ್ರಣತ್, ಮುಖ್ಯವಾಗಿ ನಿನ್ನೆ ಮಧ್ಯಾಹ್ನದ ಬಳಿಕ ದೊಡ್ಡ ಮಟ್ಟದಲ್ಲಿ ಚರ್ಚೆಗಿರುವಂತದ್ದು ಆಪರೇಷನ್ ದಾಳಿಯ ಬಳಿಕ, ಸಿಂಧೂರ್ ದಾಳಿಯ ಬಳಿಕ ಪಾಕಿಸ್ತಾನ ಜೊತೆಗೆ ಪಾಕಿಸ್ತಾನ ಬೆಂಬಲಿತ ಉಗ್ರರು ದಾಳಿ ಮಾಡೋದಕ್ಕೆ ಭಾರತದಲ್ಲಿ ಇರುವಂತಹ ಕೆಲವೊಂದಿಷ್ಟು ಜನ ವ್ಯಕ್ತಿಗಳು ಕಾರಣ ಅನ್ನುವಂಥದ್ದನ್ನ ಭಾರತದ ಇದೀಗ NIA ತನಿಖಾ ತಂಡಗಳು ಜೊತೆಗೆ ನಾನಾ ಆಯಾಮಗಳಲ್ಲಿ ತನಿಖೆಗಳನ್ನ ನಡೆಸ್ತಾ ಇದೆ. ಜ್ಯೋತಿ ಮಲ್ಹೋತ್ರಾ ಟ್ರಾವೆಲ್ ವಿತ್ ಜೋ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ನ ನಡೆಸ್ತಾ ಇದ್ಲು. ಜೊತೆಗೆ ತುಂಬಾ ಆಕ್ಟಿವ್ ಆಗಿ ಕಳೆದ 4-5 ವರ್ಷಗಳಿಂದಲೂ ಕೂಡ
ಬೇರೆ ಬೇರೆ ದೇಶಗಳಿಗೆ ವಿಸಿಟ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಅತಿ ಹೆಚ್ಚಾಗಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಈಕೆ ಓಡಾಟ ಹೆಚ್ಚಾಗಿತ್ತು. ಅಲ್ಲಿನ ಕೆಲವೊಂದಿಷ್ಟು ಪ್ರಮುಖ ವ್ಯಕ್ತಿಗಳ ಜೊತೆ, ಗಣ್ಯ ವ್ಯಕ್ತಿಗಳ ಜೊತೆ, ರಾಜಕೀಯ ವ್ಯಕ್ತಿಗಳ ಜೊತೆ ಕೂಡ ಈಕೆಗೆ ಹೆಚ್ಚಿನ ನಂಟಿತ್ತು ಅನ್ನೋದ್ರ ಬಗ್ಗೆ ಈಕೆಯ ಡೀಟೇಲ್ಸ್ ಗಳನ್ನ, ಈಕೆಯಿಂದ ಈಗಾಗಲೇ ಮಾಹಿತಿಗಳನ್ನ ಎನ್ಐ ಅಧಿಕಾರಿಗಳು ಜೊತೆಗೆ ಭದ್ರತಾ ಅಧಿಕಾರಿಗಳು, ತನಿಖಾ ಅಧಿಕಾರಿಗಳು ಮಾಹಿತಿಗಳನ್ನ ಇದೀಗ ತೆಗೆದುಕೊಳ್ತಾ ಇದ್ದಾರೆ. ಅಂದ್ರೆ ಭಾರತದ ವಿರುದ್ಧ ಈಕೆ ಬೇಹುಗಾರಿಕೆಯನ್ನ ನಡೆಸ್ತಾ ಇಲ್ಲ ಅನ್ನುವಂತ ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಪಹಲ್ಗಾಮ್ ದಾಳಿ ಮತ್ತು ಪಾಕಿಸ್ತಾನ ಭೇಟಿ ಭಾರತದಲ್ಲಿರುವಂತಹ ಸಮಯ, ಈಕೆಯ ಎಲ್ಲ ಚಲನವಲನಗಳನ್ನ ಗಮನಿಸಿದ್ರೆ ಖಂಡಿತವಾಗಿ ಒಂದಕ್ಕೊಂದು ಹೋಲಿಕೆಯನ್ನ ಈಗ ಉಂಟು ಮಾಡ್ತಾ ಇದೆ. ಆ ಕಾರಣದಿಂದಾಗಿ ಮೊದಲಿಗೆ ಪಾಕಿಸ್ತಾನಕ್ಕೆ ಭೇಟಿಯನ್ನ ಕೊಡ್ತಾಳೆ, ಅದರ ಬಳಿಕ ಭಾರತ, ಜಮ್ಮು ಕಾಶ್ಮೀರ, ಪಹಲ್ಗಾಮ್, ಮತ್ತೆ ಎಗೇನ್ ಪಾಕಿಸ್ತಾನಕ್ಕೆ ಇತ್ತೀಚಿನ ಈಕೆಯ ಒಡನಾಟಗಳನ್ನ, ಇಲ್ಲಿ ಟ್ರಾವೆಲ್ ಹಿಸ್ಟ್ರಿಗಳನ್ನ ನೋಡಿದಾದ್ರೆ ಸಹಜವಾಗಿ ಹಲವು ರೀತಿಯಾದಂತಹ ಅನುಮಾನಗಳು ಕಾಡುತ್ತೆ. ಯಾವ ಯಾವ ಪ್ಲೇಸ್ಗಳಲ್ಲಿ ಭಾರತ ಸುರಕ್ಷತೆಯಾಗಿದೆ, ಜೊತೆಗೆ ಯಾವ ಪ್ಲೇಸ್ಗಳಲ್ಲಿ ಸುರಕ್ಷಿತವಲ್ಲದ ಸ್ಥಳಗಳಲ್ಲಿ ದಾಳಿಯನ್ನು ಮಾಡೋದಕ್ಕೆ ಉತ್ತಮ, ಈ ರೀತಿಯಾದಂತಹ ಮಾಹಿತಿಗಳನ್ನೇನಾದ್ರೂ ಕೊಟ್ಟಿದ್ದಾಳೋ ಅಥವಾ ಭದ್ರತಾ ಲೋಪಗಳು ಎಲ್ಲಿ ಉಂಟಾಗೋದಕ್ಕೆ ಸಾಧ್ಯತೆ ಇದೆ, ಈ ರೀತಿಯಾದಂತಹ ಮಾಹಿತಿಗಳನ್ನ ಬೇಹುಗಾರಿಕೆ ಮುಖಾಂತರವಾಗಿ ಆಕೆ ತಲುಪಿಸಿದ್ದಾಳೆ ಅನ್ನುವಂಥರ ಬಗ್ಗೆ ಮಾಹಿತಿಗಳಿದೆ. ಜೊತೆಗೆ ಈಕೆ 4-5 ವರ್ಷಗಳ ಟ್ರಾವೆಲ್ ಹಿಸ್ಟ್ರಿಯನ್ನ ನೋಡಿದ್ರೆ ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರ ಮಗಳು ಮರಿಯಂ ಶರೀಫ್ ಅವರ ಜೊತೆ ತುಂಬಾ ಆಕ್ಟಿವ್ ಆಗಿ ಒಡನಾಟವನ್ನ ಈಕೆ ಇಟ್ಟುಕೊಂಡಿದ್ದಾಳೆ. ಜೊತೆಗೆ ಪದೇ ಪದೇ ಪಾಕಿಸ್ತಾನಕ್ಕೆ ಹೋಗ್ತಿರೋದ್ರ ಬಗ್ಗೆ ಇದೀಗ ಹಲವು ಅನುಮಾನಗಳು ಕೂಡ ತನಿಖಾಧಿಕಾರಿಗಳಿಗೆ ವ್ಯಕ್ತವಾಗ್ತಿದೆ. ಹಾಗಾಗಿ ಪಾಕಿಸ್ತಾನಕ್ಕೆ ವೀಸಾವನ್ನ ಪಡೆದುಕೊಳ್ಳುವಂಥದ್ದು, ಸಹಜವಾಗಿ ಹೋಗುವಂಥದ್ದು, ವ್ಯಾಪಾರ ವಹಿವಾಟು ಯಾವುದಕ್ಕೂ ಕೂಡ ಅಷ್ಟು ಸುಲಭವಾಗಿ ಲಭ್ಯವಾಗುವುದಿಲ್ಲ. ಈಕೆಗೆ ಇಷ್ಟು ಈಸಿಯಾಗಿ ಹೋಗುವಂಥದ್ದು, ಬರುವ ಒಂದು ಎಲ್ಲ ವ್ಯಾಪಾರ ವಹಿವಾಟುಗಳಿಗೆ, ಓಡಾಟಗಳಿಗೆ ಎಲ್ಲ ರೀತಿಯ ಸಹಕಾರಗಳು ಸಿಕ್ಕಿದ್ದು ಪಾಕಿಸ್ತಾನ ಎಂಬೇಸಿ ಅನ್ನುವಂಥದ್ದು ಮಾಹಿತಿ ಲಭ್ಯವಾಗ್ತಿದೆ. ಅಲ್ಲಿ ಡ್ಯಾನಿಶ್ ಅನ್ನುವಂತಹ ವ್ಯಕ್ತಿ ಜೊತೆ ಈಕೆ ತನ್ನ ಒಡನಾಟವನ್ನು ಬೆಳೆಸಿಕೊಳ್ತಾಳೆ. ಜೊತೆಗೆ ಅಲ್ಲಿರುವಂತಹ ರಾಯಭಾರಿ ಕಚೇರಿಯಲ್ಲಿರುವಂತಹ ಅಧಿಕಾರಿಗಳ ಜೊತೆ ತುಂಬಾ ವಿಶ್ವಾಸವನ್ನು ಬೆಳೆಸಿಕೊಂಡು ನಂತರ ಎಲ್ಲದಕ್ಕೂ ಕೂಡ ಸುಲಭವಾಗಿ ಪಾಕಿಸ್ತಾನ ತಲುಪುವುದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಈಕೆ ಮಾಡಿಕೊಂಡು ಅದಾದ ಬಳಿಕ ಪಾಕಿಸ್ತಾನದಲ್ಲಿ ತನ್ನ ಒಂದು ನೆಲೆಯನ್ನು ಕಟ್ಟಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇದೆ. ಹಾಗಾಗಿ ಪಾಕಿಸ್ತಾನದಲ್ಲಿ ಈಕೆಗೆ ವಿವಿಐಪಿ ಟ್ರೀಟ್ಮೆಂಟ್ ಗಳನ್ನ, ಅಂದ್ರೆ ವೈ ಸೆಕ್ಯೂರಿಟಿ ಹೇಗೆ ಭಾರತದಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳಿಗಿದೆ, ಆ ಮಾದರಿಯಾದಂತಹ ಭದ್ರತೆಗಳು ಜೊತೆಗೆ ಪ್ರೋಟೋಕಾಲ್ ವ್ಯವಸ್ಥೆಗಳನ್ನ ಈಕೆ ಹಿಂದಿನಿಂದಲೂ ಕೂಡ ಪಡೆದುಕೊಂಡಿರೋದ್ರ ಬಗ್ಗೆ ಮಾಹಿತಿಗಳಿದೆ. ಆ ರೀತಿಯ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ಇದು ಒಂದು ಸಂದೇಶವನ್ನು ಕೊಡುತ್ತೆ. ಭಾರತದ ಪ್ರಜೆಯಾಗಿ, ಯೂಟ್ಯೂಬರ್ ಆಗಿ ಭಾರತದ ಜೊತೆಗೆ ಬೇರೆ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡುವಂತಹ ವ್ಯಕ್ತಿಗಳು ಬೇಹುಗಾರಿಕೆ ಕೆಲಸದಲ್ಲಿ ತೊಡಗಿಕೊಂಡು ಭಾರತದ ಬಗ್ಗೆ, ಭಾರತ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ರ ಬಗ್ಗೆ ಇದೀಗ ಹಲವು ಪ್ರಶ್ನೆಗಳು ಈಗ ಉದ್ಭವ ಆಗ್ತಿದೆ. ಇದರಿಂದಾಗಿ ಹಲವು ರೀತಿಯಾದಂತಹ ಬೇರೆ ಬೇರೆ ಯೂಟ್ಯೂಬರ್ಸ್ ಗಳಿರ್ತಾರೆ, ಇವರ ಮೇಲೆ ನಿಗಾವನ್ನು ಇಡುವಂತಹ ಕೆಲಸ ಕೇಂದ್ರ ಸರ್ಕಾರದಿಂದ ಆಗುತ್ತೆ. ಜೊತೆಗೆ ಈಕೆ ಬಗ್ಗೆ ಇದೀಗ ತನಿಖೆಯನ್ನು ಮುಂದುವರಿಸುವಂತಹ ಅಧಿಕಾರಿಗಳು ಮತ್ತಷ್ಟು ಮಾಹಿತಿಗಳನ್ನು ಬಹುಶಃ ಮುಂದಿನ ಹಂತದಲ್ಲಿ ಕಲೆ ಹಾಕುವ ಸಾಧ್ಯತೆ ನಿರೀಕ್ಷೆ ಮಾಡಬಹುದು. ಪ್ರಣತ್, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ.